ಈಗಾಗಲೇ ಮೀಸಲಾತಿಯ ಚಳವಳಿಯ 8ನೇ ಹಂತದ ಹೋರಾಟವನ್ನು ರಾಯಬಾಗ್, ಕುದ್ಗೋಡ್ ಮತ್ತು ದೇವರಿಪುರಿಯಿಂದ ಶುರು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಜನರಲ್ಲಿ ಧಾರ್ಮಿಕ ಸಂಸ್ಕಾರ ಮತ್ತು ಸಂಘಟನೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಬಲವರ್ಧನೆಗಾಗಿ, ಸದೃಢತೆಗಾಗಿ ನಿನ್ನೆಯಿಂದ ಅಂದರೆ ಆಗಸ್ಟ್ 22 ತಾರೀಕಿಂದ ರಾಜ್ಯದ ಎಲ್ಲ ತಾಲೂಕು ಮತ್ತು ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಮನೆ ಮನದಲ್ಲಿ ಕೂಡಲ ಸಂಗಮ ಎನ್ನುವಂಥ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮದ ಹೆಸರಿನಲ್ಲಿ ಸಮಾಜವನ್ನು ಜಾಗೃತಿಗೊಳಿಸಿ ಒಟ್ಟಾರೆ ಮೀಸಲಾತಿ ಹೋರಾಟವನ್ನು ಈ ಒಂದು ಶ್ರಾವಣ ಮಾಸದ ಪ್ರಯುಕ್ತ ಇಡೀ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರದಲ್ಲಿ ಜನರಲ್ಲಿ ಸಂಸ್ಕಾರ ಮತ್ತು ಸಂಘಟನೆಯನ್ನು ಮಾಡುವ ದೃಷ್ಟಿಯಿಂದ ಆರಂಭಿಸಲಾಗುತ್ತದೆ. ಆ ಹಿನ್ನೆಲೆ ಒಳಗೆ ಬರುವಂಥ ದಿನದಲ್ಲಿ ನಮ್ಮೆಲ್ಲ ಸಮಾಜ ಭಾಗ ಕೂತ್ಕೊಂಡು ಯಥಾ ಪ್ರಕಾರವಾಗಿ ಹೋರಾಟ ರೂಪುರೇಷೆಗಳನ್ನು ಅತಿ ಶೀಘ್ರದಲ್ಲಿಯೇ ನಿರ್ಣಯಿಸಲಾಗುವುದು. ಈ ಹಿನ್ನೆಲೆ ಒಳಗೆ ಈ ರಾಜ್ಯಾದ್ಯಂತ ಸ್ವಲ್ಪ ಬರಗಾಲ ಆವರಿಸಿದ್ದರಿಂದ ರೈತಾಪಿ ವರ್ಗದ ತೊಂದರೆಗಿದೆ. ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇಡೀ ಕರ್ನಾಟಕವನ್ನು ಬರಗಾಲ ರಾಜ್ಯ ಅಂತ ಮಾಡಿ ರೈತರಿಗೆ ಪರಿಹಾರ ಮತ್ತು ಇಡೀ ರೈತರ ಸಾಲ ಮನ್ನಾ ಮಾಡುವಂಥ ಒಂದು ಗಟ್ಟಿ ಕ್ರಮ ತೆಗೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ.